ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ವೆಂಕಟೇಶನ್ ಅವರಿಗೆ, ಇಲ್ಲಿ ಬಂದಿರುವಂಥ ಎಲ್ಲ ಕಲಾವಿದರಿಗೆ, ನಮ್ಮ ಚೇತನ್ ಸರ್ಗೆ, ಪ್ರೊಡ್ಯೂಸರ್ಗೆ ಎಲ್ರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು. ಮೊದಲನೇದಾಗಿ ಏನಪ್ಪ ಅಂತಂದರೆ, ನಾನೊಂದು 15-20 ವರ್ಷ ಹಿಂದೆ ಕಂಡಂಥ ಕನಸು ಒಂದು ದಾಸಪ್ಪ ಅನ್ನೋದೊಂದು ಸಿನಿಮಾ. ಹೇಗಿತ್ತು 20 ವರ್ಷದ ಹಿಂದೆ ಊರುಗಳು ಹಳ್ಳಿಗಳಲ್ಲಿ ಹೆಂಗೆ ನಡೀತಿತ್ತು ಅನ್ನೋದನ್ನು ಇವತ್ತು ನಾವು ತೆರೆ ಮೇಲೆ ತೋರ್ಸಕ್ಕೆ ಟ್ರೈ ಮಾಡಿದ್ದೀವಿ. 90% ಟ್ರೈ ಮಾಡಿದ್ದೀವಿ. ಹಾಗಾಗಿ ಇದೇ ದಾಸಪ್ಪ ಕಣ್ಣಲ್ಲಿ ನೋಡಿದ್ದನ್ನು ಸ್ಕ್ರೀನ್ ಅಂತ ಇದ್ದೀನಿ. ಇದು ನಮ್ಮ ಸಿನಿಮಾದ ಒಂದು ಸಣ್ಣ ಕ್ಲೋಸ್. ಕಥೆ ಏನಪ್ಪಾ ಅಂತಂದ್ರೆ, ಒಂದು ಊರಲ್ಲಿ ಒಬ್ಬ ದಾಸಪ್ಪ ಅಂತ ಇರ್ತಾನೆ. ಅವನದು ದಿನಚರಿಗಳು ಹೇಗಿರ್ತವೆ ಮತ್ತೆ ಅಕ್ಕಪಕ್ಕ ವಾಸ್ತವ ಹೇಗಿರುತ್ತೆ ಅಂತ ಅನ್ನೋದನ್ನ ಬೇಸಲ್ಲಿ ಇಟ್ಕೊಂಡು ಮಾಡಿದಂಥ ಒಂದು ಕತೆ. ಇದರಲ್ಲಿ ಒಂದಷ್ಟು ನ್ಯಾಯ, ಪಂಚಾಯಿತಿ ಮತ್ತೆ ಹಳ್ಳಿಲಿ ನಡೆಯುವಂಥ ಒಂದು ಎಲೆಕ್ಷನ್ ಇರ್ಬೋದು, ಮತ್ತೆ ಒಬ್ಬ ಕುಡುಕ ಇದ್ರೆ ಯಾವ ತರ ಕ್ವಾಟ್ಲೆ ಕೊಡ್ತಿರ್ತಾನೆ, ಇದನ್ನೆಲ್ಲ ಇಟ್ಕೊಂಡು ಆಧರಿಸಿ ಮಾಡಿರುವಂಥ ಚಿತ್ರ. ಆ ಥರದ್ದೇನಿರಲಿಲ್ಲ. ಆ ಥರ ಏನಿರಲಿಲ್ಲ. ಬಟ್ ನಾವು ಸುಮ್ಮನೆ ಏನೋ ಒಂದು ತಮ್ಮಣ್ಣವ್ರನ್ನ ಮಂಡ್ಯ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅವಾಗ ಒಂದು ದಾಸಪ್ಪ ಅಂತ ಮಾಡೋದು ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿ ಮಾಡಿದ್ದಷ್ಟೇ. ಬಟ್ ಅದ್ರದ್ದು ಏನಿಲ್ಲ. ಇವಾಗ ನೋಡಿದ್ರೆ ಎಲ್ಲ ಲಿಂಕ್ ಇದೆ ಅಂತ ಹೇಳ್ತಿರ್ತಾರೆ. ಹಾಂ ಸರ್, ನೋಡಿ. ಹೌದು ಸರ್, ಹೌದು. ನಾವು ಆ್ಯಕ್ಚುಲಿ ಆ ಥರ ಇಟ್ಕೊಂಡೇ ಪ್ಲಾನ್ ಮಾಡಿದ್ವಿ. ಒಂದು ಕಮ್ಮಿ ಬಜೆಟಲ್ಲಿ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ವಿ. ವಿತೌಟ್ ಸಾಂಗ್ಸು, ಫೈಟು ಒಂದು ಮೂವಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ನಮ್ಮೂರು ಅಂತಲ್ಲ, ನಮ್ಮ ಅಕ್ಕಪಕ್ಕ ಊರುಗಳೆಲ್ಲ ಊರಿನಲ್ಲಿರುವಂಥ ಒಂದು ಘಟನೆ. ಅಂದರೆ ಬೇಸಿಕಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಡ್ಯ. ಆ ಕಡೆ ಆಡು ಭಾಷೆಯಲ್ಲಿ ಹೆಂಗಿರುತ್ತೆ ಅನ್ನೋದನ್ನ ಇಟ್ಕೊಂಡು ಒಂದು ಕಥೆ ಮಾಡಿದ್ದೀನಿ ಅಷ್ಟೇ. ಕೀಲದಲ್ಲಿ ಹೌದು. ಸರ್, ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2-3 ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿದ್ದು. ಬಟ್ ಮಧ್ಯೆ ಕೋವಿಡ್ ಆಯಿತು. ಫಸ್ಟ್ ಶೆಡ್ಯೂಲ್ ಕೋವಿಡ್ ಮುಂಚೆ ಮಾಡಿದ್ವಿ, ಸೆಕೆಂಡ್ ಶೆಡ್ಯೂಲ್ ಕೋವಿಡ್ ಆದ್ಮೇಲೆ ಮಾಡಿದ್ವಿ, 3ನೇ ಶೆಡ್ಯೂಲ್ ತಗೊಂಬಂದು ಈಗ ಲಾಂಚ್ ಮಾಡಿದ್ದೀವಿ. ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಮತ್ತು ನಮ್ಮೂರು ಕೀಲಾರ, ಈ 4 ಹಳ್ಳಿಗಳಲ್ಲಿ ಇಟ್ಕೊಂಡು ಕಥೆ ಸ್ಟೋರಿ ಮಾಡ್ತೀವಿ. ಏನಿಲ್ಲ, ಆ ಥರ ಏನಿಲ್ಲ. ಒಬ್ಬ ದಾಸಪ್ಪ ಅಂದ್ರೆ ಹೆಂಗಿರ್ತಾನೆ ಅಂತ ಅವ್ರದ್ದೊಂದು ಸ್ವಲ್ಪ ತೋರಿಸಿದೀವಿ. ಬಟ್ ಅವ್ರ ಮನೇಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಕಥೆಗಳು ಇಟ್ಕೊಂಡು ಮಾಡಿದ್ದೀನಿ ಅಷ್ಟೇ. ಮೇನ್ ದಾಸಪ್ಪ ಅಂತ ಸುಮ್ಮನೆ ಟೈಟ್ಲ್ ಇಟ್ಟಿವಲ್ಲ, ಹಾಗಾಗಿ ದಾಸಪ್ಪ ಯಾವ ರೀತಿ ಅವ್ರದ್ದು ದಿನಚರಿಗಳು ಹೇಗಿರುತ್ತೆ ಮತ್ತು ಅವ್ರ ಮನೆ ಸಂಸಾರ ಹೇಗಿರುತ್ತೆ ಅನ್ನೋದನ್ನ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಪರಂಪರೆ ಎಲ್ಲ ತೋರ್ಸಕ್ಕೆ ಟ್ರೈ ಮಾಡಿಲ್ಲ. ಸುಮ್ಮನೆ ಒಂದು ಹಳ್ಳಿಯಲ್ಲಿ ಒಬ್ಬ ದಾಸಪ್ಪ ಅಂತ ಯಾವ ಥರ ಇರ್ತಾನೆ ಅಷ್ಟೇ ತೋರಿಸಿದೀವಿ. ತುಂಬಾ ಅವ್ರದ್ದು ಪರಂಪರೆ ಎಲ್ಲ ಇದು ಮಾಡಕ್ ಹೋಗಿಲ್ಲ. ಹೌದು 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 ಹೌದು. ಈಗ ನಮ್ಮೂರ್ ಕಡೆ ಹೆಂಗಿತ್ತಂದ್ರೆ, ಶ್ರಾವಣ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ, ಶ್ರಾವಣ ಟೈಮಲ್ಲಿ ದಾಸಪ್ಪನ ಕರ್ಕೊಂಡ್ಬಂದು ಅವ್ರನ್ನ ಕಾಲ್ ತೊಳೆದು ಮನೆಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಹೋಗ್ತಿದ್ರು. ಆ ಥರದ್ದೊಂದು ನಾವು ಕಣ್ಣಾರ ನೋಡಿದ್ವಿ ಆ ಕಥೆಯನ್ನ. ಟ್ರೈಲರ್ ಟ್ರೈಲರ್ ಟ್ರೈ ಮಾಡಿ ತೋರಿಸಿಲ್ಲ ಅಷ್ಟೇ. ಇದೆ ಇದೆ. ಹೌದು 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 ಹೌದೌದು. ಅಂದ್ರೆ ಟ್ರೈಲರ್ ಅಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿಲ್ಲ ಅಷ್ಟೇ, ಸಿನಿಮಾದಲ್ಲಿದೆ. ಅವ್ರು ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಅವ್ರ ಗೆಟಪ್ ಅದೆಲ್ಲ ಇದೆ. ಸರ್, ಮಂಜು ಬಿಟ್ಟರೆ ತಮ್ಮಣ್ಣ ಅವರು ಮತ್ತೆ ಹೀರೋಯಿನ್ ಸುರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಗೊಬ್ಬರ ಅವರು ಒಂದು ಕುಡ್ಕನ್ ಕ್ಯಾರೆಕ್ಟರ್ ಪಾತ್ರ ಮಾಡಿದ್ದಾರೆ. ಅಂಜನಾ ಗಿರೀಶ್ ಅವರಿದ್ದಾರೆ, ಅವ್ರು ಇವತ್ತು ಬಂದಿಲ್ಲ. ಮತ್ತೆ ಇವರು ನಮ್ಮ ಪ್ರೊಡ್ಯೂಸರ್ ಕಮ್ ಆ್ಯಕ್ಟ್ ಮಾಡಿದ್ದಾರೆ ಇವರು ಕೂಡ ಒಂದು ಸ್ವಲ್ಪ. ಹಾಗಾಗಿ ಇಷ್ಟು ಜನ ಆರ್ಟಿಸ್ಟ್ಗಳು ಮೇನ್ ಆರ್ಟಿಸ್ಟ್ ಆಗಿ ಮಾಡಿದ್ದಾರೆ. ಸರ್, ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸಾಂಗ್ಸ್ ಇಲ್ಲ ಸರ್, ಸಾಂಗ್ಸು ಫೈಟ್ಸ್ ಏನಿದೆ ಸರ್. ಸೆನ್ಸರ್ ಆಗಿದೆ, ಬಾರ್ ಬಂದಿದೆ. ಏನು ಅಂತ ಗೊತ್ತಿಲ್ಲ, ಬಟ್ ನಾವು ಕೇಳಿದ್ವಿ ಒಂದು ಸಣ್ಣ ಪುಟ್ಟ ಅದೊಂದು ಹೇಳಿ ಕೇಳಿದ್ರೆ ಅಷ್ಟೇ. ಬಟ್ ಅಷ್ಟೇ, ಏನಿಲ್ಲ. ಅಂದ್ರೆ ಮಂಜು ಅವ್ರಿದ್ಮೇಲೆ ಕಾಮಿಡಿ ಇರಲೇಬೇಕಲ್ಲ ಅಂತ ಕಥೆಯಲ್ಲಿ ನಾವು ಅದನ್ನ ಇದು ಮಾಡ್ಕೊಂಡ್ವಿ. ಬಟ್ ಇವ್ರದ್ದು ಮತ್ತೆ ಅವ್ರದ್ದು ವರ್ಕೌಟ್ ಆಯ್ತು, ಚೆನ್ನಾಗಿ ವರ್ಕೌಟ್ ಆಯ್ತು. ಹಾಗಾಗಿ ಹಾ ಸರ್. ಇವಾಗ
ಒಂದು ಕಾರ್ಯಕ್ರಮ ದಾಸಪ್ಪ ಅನ್ನೋ ಚಿತ್ರ ಒಂದು ಟ್ರೈಲರ್ ಬಿಡುಗಡೆಗೆ ಬಂದಿರುವಂಥವ್ರು ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದೀರಾ. ಅದೇ ರೀತಿಯಾಗಿ ಈ ಚಿತ್ರನೂ ಮುಂದೆ ಬರುವಂಥ ಏನು ತೆರೆ ಮೇಲೆ ಬರುತ್ತೋ ಅದಕ್ಕೂ ಪ್ರೋತ್ಸಾಹ ನೀಡಿ ಸಹಕರಿಸಬೇಕಾಗಿ, ಹಾಗೂ ಹೊಸ ಕಲಾವಿದರಿಗೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ನಾನು ಮಹೇಂದ್ರ ಟ್ರ್ಯಾಕ್ಟರ್ ಡೀಲರ್ ಸರ್, ರಾಮನಗರ ಜಿಲ್ಲೆ. ಈ ವಿಚಾರದಲ್ಲಿ ನಮ್ಮ ವಿಜಯ್ ಅವರು ನಮ್ಗೆ ಹಳೆ ಪರಿಚಯ. ಒಂದು ದಿವಸ ಕೂತ್ಕೊಂಡು ಸ್ಟೋರಿ ಹೇಳಿದ್ರು, ಅದ್ರ ಪ್ರಕಾರ ಸರಿ ಮಾಡಪ್ಪ ಅಂತ ಸ್ವಲ್ಪ ಅದರಲ್ಲಿ ಈಗ ಗ್ರಾಮದಲ್ಲಿ ಒಬ್ಬ ದಾಸಪ್ಪ ಇದ್ದರೆ ಒಂದು ಹಳ್ಳಿ ವಿಷಯಗಳು ಹೆಂಗೆ ನಡೀತವೆ, ಯಾವ ರೀತಿಯಾಗಿ ಹೋಗುತ್ತೆ, ಒಂದು ವಿಚಾರಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಸ್ವಲ್ಪ ಹೇಳಿದರು. ಅದರಿಂದ ಪರವಾಗಿಲ್ಲ, ಸರಿ ಮಾಡಪ್ಪ ಅಂತ ಹೇಳಿದ್ದೆ ವಿಜಿಗೆ. ಮಾಡಿದ್ದೀನಿ ಸರ್. ನಮ್ಮದು ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೀವಿ. ಅದರಲ್ಲಿ ಸೀನ್ ಅಂದ್ಬಿಟ್ಟು ಹೇಳ್ತಾರಲ್ಲ, ತಮ್ಮಣ್ಣವ್ರು ಅಂತಾರೆ ಹಿಂಗೆದ್ದೆ ಹೋಗಲ್ಲ ಅಂತಾರಲ್ಲ, ಆ ಥರ ಒಂದು ಯಾವುದೋ ಎಲೆಕ್ಷನ್ ಇದಕ್ಕೆ ಒಂದು ಚಿಪ್ಪುಡು ಪಾತ್ರ ಮಾಡಿದ್ದೀನಿ ಸರ್. ಹೊಸ ಪಾತ್ರ ಕೊಟ್ಟವ್ರೆ, ಮಾಡಿದ್ದೀನಿ ಸರ್. ನಮ್ಮ ಗಾರ್ಮೆಂಟ್ಸ್ ಇದೆ, ರಾಘವೇಂದ್ರ ಅಂತ. ಸಿನಿಮಾ ಚೆನ್ನಾಗಿ ಬಂದಿದೆ, ನೀವೆಲ್ಲ ಪ್ರೋತ್ಸಾಹ ಮಾಡಿ. 2022 ಕೋವಿಡ್ ಬಂತು. ಕೋವಿಡ್ ಬಂದಾದ್ಮೇಲೆ ಇಲ್ಲಿ ನೆರೆದಂಥ ಮಾಧ್ಯಮರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆಲ್ಲ ನನ್ನ ಅನಂತ ವಂದನೆಗಳು. ನಾವು ಏನಪ್ಪ ಅಂದರೆ, ನಮ್ಮ ಸಿನಿಮಾ ಕೀಲರ್ ವಿಜಯ್ ಬಹು ದಿನಗಳ ಕನಸು, ಅದು ಇವತ್ತು ನೆರವೇರ್ತದೆ ಅಂದ್ಕೊಂಡಿನಿ. ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಜನ ಅದನ್ನು ನಮ್ಮ ತೆರೆಯ ಮೇಲೆ ಬಂದು ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮಂಥ ಬಡ ಕಲಾವಿದರೆಲ್ಲ ಬದುಕತೀವಿ. ಆದರೆ ನಮ್ಮ ಸೀನಣ್ಣ, ಆಮೇಲೆ ರಮೇಶ್ ಅಣ್ಣ, ಆಮೇಲೆ ರಾಘಣ್ಣ ಇವರೆಲ್ಲ ಭಾರಿ ಕಷ್ಟಪಟ್ಟು ನಮಗೆ ಪ್ರೋತ್ಸಾಹ ಮಾಡೋರು. ಊಟ ಉಪಚಾರದಿಂದ ಹಿಡಿದು ಪ್ರತಿಯೊಂದು ಭಾರಿ ಪ್ರೋತ್ಸಾಹ ಮಾಡವ್ರೆ. ಹಾಗೂ ಚೇತನ್ ಸರ್ ಒಬ್ಬರು ಡೈರೆಕ್ಟರ್ ಬಂದವ್ರೆ, ಅವ್ರಿಗೊಂದು ನನ್ನ ಅಭಿನಂದನೆಗಳು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸರ್, ದಾಸಪ್ಪ ಅಂದರೆ ನಾನು ನನ್ನ ನನ್ನ ಹೆಂಡತಿ ಏನು ಹೇಳಿದೆ, ಹೋಗಿ ರಾಗಿ ಅಕ್ಕಿ ಜಾಸ್ತಿ ಹಾಕಿಸ್ಕೊಂಬ, ಅದು ಮಾಡು ಇದು ಮಾಡು ಅಂತೆಲ್ಲ ಹೆಂಗಸರು ಬುದ್ಧಿ ಅದೆಲ್ಲ ಹೇಳ್ತಾ ಇರ್ತಾರೆ. ಆ ಉದ್ದೇಶ ಅದು ಮಾಮೂಲಿ ಹಳ್ಳಿಯಲ್ಲಿ ನಡೆದ ಘಟನೆ. ಅದು ಏನಪ್ಪ ಮಾಡ್ತಾ 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 ಅದು ಯಾವುದೋ ಅಂತ ಹೋಯ್ತದೆ. ಆಗ ಯಜಮಾನ್ರ ಮನೇಲಿ ನಾನು ಊಟ ಮಾಡಲೇಬೇಕು. ಯಾಕೆ ಮಾಡಲೇ ದಾಸಪ್ಪ ಅಂದರೆ ಊಟ ಮಾಡಾದ್ಮೇಲೆ ಮನೆಗೆ ಬಂದು ಊಟ ಮಾಡು ಅಂದರೆ ಊಟ ಮಾಡೋಕ್ಕಾಗದ. ಆಗ ಅವರು ನಮಗೆ ವಿಪರೀತ ಮಾತಾಡ್ತಾರೆ. ಆಗ ನಾನೇನು ಮಾತಾಡೋಂಗಿಲ್ಲ, ಯಾಕೆ ನಾನು ದಿನನಿತ್ಯ ವಾರಕ್ಕೆ ಒಂದು ಸಾರಿ ಪೂಜೆ ಮಾಡಲೇಬೇಕಲ್ಲ. ಏನಾರು ಅಂತ ನಮ್ಮ ವಿಜಯ್ ಸರ್, ನಮ್ಮ ಡೈರೆಕ್ಟ್ರು ಸ್ವಲ್ಪ ಅನುಗುಣವಾಗಿ ತಗೊಂಡು ಹೋಗವ್ರೆ. ನಮ್ಮ ಕ್ಯಾಮ್ರಾಮನ್ ರಾಜೇಶ್ ಅವರು ಏನೋ ಸೆರೆ ಹಿಡ್ದು ಇದೊಂದು ಸಿನಿಮಾ ಮಾಡವ್ರೆ. ಇದೆಲ್ಲ ನಿಮ್ಮಂಥವರೆಲ್ಲ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ಇದಕ್ಕೆ ಸರಿ. ಗ್ಯಾಪ್ ಆಗೋಯ್ತಂದರೆ ಹಿಂಗೆ ಇದೆಲ್ಲ ಸಣ್ಣ ಪುಟ್ಟ ಕರೀತಿದ್ರು, ಏನೋ ನಮಗೂ ಸ್ವಲ್ಪ ಹಿಂಸೆ ಆಗಿತ್ತು, ಹೋಗೋಕ್ಕಾಗಲಿಲ್ಲ. ಇವರು ಹೇಳಿದರು, ಒಂದು ಸುಮಾರು ಒಂದು 2-3 ತಿಂಗಳಿಂದ ಮಾಡಬೇಕು ತಮ್ಮಣ್ಣ ಅಂದರು. ಆಯಿತು ಬಿಡಪ್ಪ ಮಾಡಮ್ಮ, ನೀಟಾಗಿ ಎಂಥ ಇದು ಬೇಡ, ನೀಟಾಗಿ ಹಳ್ಳಿ ಸೊಗಡನ್ನೇ ತೆಗಿ, ಮಾಡಿದ್ರೆ ಏನೂ ಆಗೋದಿಲ್ಲ, ಆಯ್ತದೆ. ಅದು ಕಾಲಕ್ರಮೇಣ ತಿಳ್ಕೊಂಡು ಇವತ್ತು ಕೂಡುತ್ತೆ. ನಾನು ಒಂದು 12 ದಿನ 13 ದಿನ ಆಯ್ತು. ಇಲ್ಲ ಆ ಕಡೆ ನಮ್ಮ ಸೀನಣ್ಣ, ರಾಘಣ್ಣ, ಆಮೇಲೆ ರಮೇಶ್ ಅಣ್ಣ ಅವರೆಲ್ಲ ಭಾರಿ ಮನೆ ಮಕ್ಕಳನ್ನು ನೋಡ್ಕೊಂಡವ್ರೆ. ಉಂಡಿರೋದು ನಾವು ಯಾವತ್ತೂ ಮರೆಯಂಗಿಲ್ಲ, ನಾವು ನೆನ್ಕೋಬೇಕು. ಇವತ್ತೇನೋ ಉಂಡಿಬೇಕನ್ನ ಅಂದ್ಬಿಟ್ಟು ಹಂಗೆ ಹೋದರೆ ದೇವ್ರನ್ನ ಮೆಚ್ಚೋದಿಲ್ಲ. ಸಿಗ್ತಾರೆ ಸರ್. ನನ್ನ
ನನಗಿಂತ ತಿಥಿ ಸಿನಿಮಾಕ್ಕಿಂತ ಅಭಿಮಾನಿಗಳೇ ಜಾಸ್ತಿ ಎಲ್ಲ ತವು ಮಾತಾಡಿಸ್ತಾರೆ. ನನಗೆ ಅದೇ ಸಂತೋಷ, ಅದೇ ನಂಗೆ ಸಂತೋಷ. ನನಗೆ ಏನು ಮಾಡದೇ ಇದ್ರು ನನಗೆ ವಾತ ಮಾಡೋದು ಚೆನ್ನಾಗಿದೆಯಪ್ಪ ಅಷ್ಟಂದರೆ ನನಗೇನೋ ಕೊಟ್ಟಂಗೆ. ಮೊನ್ನೆ ಹೋಗಿದ್ದೆ ನಾನು ಟಿ ವಿ. ಇಲ್ಲ ಅದೇ ಬೆಳ್ಳಳೆ ತಾವು ಸಿಂಗಡಿ ಕೊಪ್ಪಲು ಸೆಂಚುರಿ, ನೊದೆ ಕೊಪ್ಪಲು ಇದು ಯಾವುದೋ ಗಡ್ಡಪ್ಪ, ನನ್ನ ಸಿದ್ದೇನ್ ಕೊಪ್ಪಲು. ಎಲ್ಲ ಆರಾಮಾಗವ್ರೆ. ಸ್ವಲ್ಪ ಗಡ್ಡಪ್ಪ ಸ್ವಲ್ಪ ಇದು ಹುಷಾರಿಲ್ದಾನೆ ಸ್ವಲ್ಪ ಇದಾಗ್ಬಿಟ್ಟದೆ. ಎಲ್ಲ ಆರಾಮಾಗವ್ರೆ, ಅವೇನು ತೊಂದರೆ ಏನಿಲ್ಲ. ದೇವ್ರು ಕಾಪಾಡ್ಕೊ ಹೋಯ್ತವನೆ. ಆಗ ಒಂದು ತಿಂಗಳಿಗೆ 2 ತಿಂಗಳಿಗೆ ಇಲ್ಲ ಅವ್ರು ಯಾರು ಬರಲಿಲ್ಲ ಅಂದ್ರೆ ನಾನ್ಯಾರೋ ಅಲ್ಲಿ ಹೋಯ್ತೀನಿ. ಪಾಂಡಪುರ ಸ್ನೇಹಿತರೆ ಅವರಲ್ಲ, ಭಯ್ಯ ಹೋಗಿದ್ ಬರ್ಮ ಸೆಂಚುರಿ ತಕ ಯಾಕೊನೆ ಜ್ಞಾನ ಆಗದೆ ನೋಡ್ಕೊ ಬರ್ಬೇಕಲ್ಲ. ಅದು ಅದು ಸಂಬಂಧ ಹಂಗೆ ಬೆಳೆದ್ಬಿಟ್ಟದೆ, ಅದು ಹೋಗ್ಬೇಕು. ಏನೋ ನಮ್ಮ ಕೈಲಾದಷ್ಟು ಏನೋ ಮಾಡ್ಕೊಂಡು ಹೋಗ್ಬೇಕಲ್ಲ. ನಮ್ದು ಹಂಗೆ ಅಂದ್ರೆ ಸೆಂಚುರಿ ಈಗಲೂ ಚೆನ್ನಾಗವ್ರೆ. ಅಂದರೆ ಗಡ್ಡಪ್ಪನ ಸ್ವಲ್ಪ ಮೆಚ್ಚಾಗ್ಬಿಟ್ಟಿರೋದು, ಇನ್ನೇನಿಲ್ಲ. ಎಲ್ಲ ಚೆನ್ನಾಗವ್ರೆ, ಚೆನ್ನಾಗಿರ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನೂ ಒಂದಷ್ಟು ದಿನ ಬದುಕಲಿ. ಅದೇನು ಹಂಗಿಲ್ಲಪ್ಪ. ಮನೇಲಿ ಕೊಡ್ತಾರ ಇಷ್ಟೆಲ್ಲ ಹೋಯ್ತದೆ ನಮ್ಗೆ. ಇವ್ರು ಏನೇನೋ ಮಾತಾಡ್ತಾರೆ, ಹಂಗೇನಾರ ಅಲ್ಲೇನಾರ ಆದ್ರೆ ಸಾಯಂಕಾಲ ಹೊರಗಡೆ ಕೂತ್ಕೋಬೇಕಾಯ್ತು. ಸತ್ಯ ಅಲ್ಲಲ್ಲ, ಇವ್ರೇನು ನಡೀತದೆ ಇವ್ರದ್ದು, ನಮಗ್ ನಡೀತಿಲ್ಲ. ಸುಮ್ಗೆ ನಾವೇನ ಇಲ್ಲಿ ಕುಂತಿ ಮಾತಾಡೋದಲ್ಲ, ನಮ್ಗೆ ಎಲ್ಲ ಊಟನೇ ಇರೋದಿಲ್ವಲ್ಲ. ಒಳಗೆ ಕರೀತಿಲ್ಲ ಅಂದ್ರೆ ಊಟ ಎಲ್ಲಿ ಬಂದದ್ದು? ಪರಿಸ್ಥಿತಿ ಇದಾಗೋಯ್ತದೆ. ಇವರೇನೋ ಮಾತಾಡಕ್ಕೇನಂತಾರೆ, ನಾವಲ್ಲಿ ಮಾತಾಡಂಗೆ ಇಲ್ಲ. ಈ ಸುದ್ದಿ ಎಲ್ಲರ ಉಂಟ ಎಲ್ರಿಗೂ ನಮಸ್ಕಾರ ಸರ್. ನಮ್ಮ ಪ್ರೊಡ್ಯೂಸರ್ ನೋಡಿ ಹೆಂಗವ್ರೆ, ಸಿನಿಮಾ ಆದ್ಮೇಲೆ ಬಂಗಾರ ಗಿಂಗಾರ ಇದೆ ಅಂದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಣ್ಣ? ಪ್ರಶ್ನೆ ಏನೇ ಇದ್ರು ಅಣ್ಣ ದಯವಿಟ್ಟು ನನ್ ಕೇಳ್ಬಿಡಿ, ಅವ್ರನ್ನ ಕೇಳಿ. ಇದರಲ್ಲಿ ನಂದೊಂದು ಪುಟ್ಟ ಪಾತ್ರ, ಊರಿನ ಗೌಡ, ನನ್ನ ಹೆಂಡತಿ ಕ್ಯಾರೆಕ್ಟರ್. ಅವರು ಗೊಬ್ಬರ ಕುಡ್ಕ. ಒಂದು ಊರಲ್ಲಿ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ. ಊರಲ್ಲಿ ನಾಟಕ ಸನ್ನಿವೇಶಗಳು ಬಹಳ ಮಜಾ ಇರ್ತಾವಲ್ಲ, ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕೊಂಡು ಓಡಾಡ್ಕೊಂಡು ಆ ಥರ ಒಂದು ಸಿಚುವೇಶನ್ನು ವಿಜಯ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸುಮಾರು 3 ವರ್ಷದಿಂದನೇ ಶುರುವಾಯಿತು. ಆವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ವಿಜಯಣ್ಣ. ಮತ್ತು ನಮ್ಮ ಸೀನಣ್ಣವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನಾದ್ರು ಕೇಳ್ಬೇಕು ನನ್ನ ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ? ಹಾಂ ಹೌದಾ, ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ವಯಸ್ಸೇನು ಕಡಿಮೆ ಆಗಿಲ್ಲ. ಸೀರಿಯಲ್ ಮಾಡೋಕ್ಕಿಂತ ಮುಂಚೆನೆ ಮಾಡಿದಲ್ವಾ, ಅದೇ ಥರ ಖಡಕ್ಕಾಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ, ಸೀನಣ್ಣನ ಥರ ಆರಾಮ್ಸೆ ಮೆರೆದಾಡ್ಕೊಂಡು ಕುಣ್ದಾಡ್ಕೊಂಡು. ಅಣ್ಣ ರೀಲ್ಸ್ ಗಿಲ್ಸ್ ಎಲ್ಲ ಈಗಲೂ ಸೂಪರ್ ಮಾಡ್ತಾ ಇರ್ತಾರೆ. ಸ್ಟಿಕ್ಕರ ಇಲ್ಲ, ಆಕ್ಚುಲಿ ನಾನು ಸೀನಣ್ಣನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟ್ರು. ಇವ್ರ ಕ್ಯಾರೆಕ್ಟರ್ ನಾನ್ ಮಾಡ್ತಾ ಇರೋದಲ್ವಣ್ಣ? ಸ್ಟಿಕ್ಕರ್ ನಂದೇನಲ್ಲ. ಅದ್ಭುತವಾಗಿ ಬಂದಿದೆ, ಬಹಳ ಖುಷಿ ಆಗುತ್ತೆ. ಈ ಟ್ರೈಲರ್ ನೋಡಿದ್ರಲ್ಲ, ಬಹಳ ಸಖತ್ತಾಗಿದೆ. ಸಂಭಾಷಣೆ ಸೂಪರ್ ಆಗಿ ಬರೆದಿದ್ದಾರೆ, ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಷ್ಟು ದೊಡ್ಡ ಡೈರೆಕ್ಟರ್ ಪಕ್ಕದಲ್ಲಿ ನಮಗೂ ಕೂರ್ಸಕ್ಕೆ ಅವಕಾಶ ಕೊಟ್ಟಿರುತ್ತೆ ವಿಜಯ್ ಅವ್ರಿಗೆ. ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಪ್ಪ, ಎಲ್ಲ ನೆರೆದಿರೋಂಥವ್ರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ. ತುಂಬ ವರ್ಷಗಳಿಂದ ಇಬ್ಬರು, ಈಗ ವಿಜಯ್ ಅವರು ಡೈರೆಕ್ಟ್ರು, ಅವರು ನಾವು ಭಾಳಷ್ಟು ಮಾತಾಡಿರೋದುಂಟು ಈ ಸಿನಿಮಾ ಬಗ್ಗೆ. ಇಲ್ಲ ದಾಸಪ್ಪ ಮಾಡಬೇಕು ಅಂತ. ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಇವತ್ತಿಲ್ಲಿ ಕೂತಿರೋದು ಭಾಳ ಖುಷಿ ಆಗ್ತಾಯಿದೆ.
ತುಂಬ ಇದಂದರೆ ನಮ್ಮ ಸಂಸ್ಕೃತಿಗಳು ಎಲ್ಲ ಮರೆಯಾಗ್ತಾ ಇದ್ದಾವೆ. ಈಗ ದಾಸಪ್ಪಂದಾಗ ಅವ್ರು ಕೇಳೋದಿಲ್ಲ, ಊರ ಕಡೆ ಎಲ್ಲ ಈ ಸಂಸ್ಕೃತಿಗಳನ್ನು ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ನಾವು ಇಲ್ಲ ಇದನ್ನ ಕ್ಯಾರೆಕ್ಟರ್ ತಗೊಳ್ಳೋಣ ದಾಸಪ್ಪಂದು. ಯಾಕೆಂದರೆ ಈಗಿನ ಸಿಟಿಗಳಲ್ಲಿ ಇವೆಲ್ಲ ಏನು ಅಂದರೆ ಬೇರೆ ಥರ ತಿಳ್ಕೊತಿರ್ತಾರೆ. ಬಟ್ ವಂಶಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ದಾಸಪ್ಪರವರು. ಅವರ ಒಂದು ಕರ್ತವ್ಯ ಮಾಡ್ಕೊಂಡಿರೋದ್ರಿಂದ ಅವ್ರ ಮನೆಗೆ ಆಯಸ್ಸು ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರೋದು. ಸೊ ಹಳ್ಳಿಲಿ ಬೆಳೆದಿರೋದ್ರಿಂದಾಗಿ ಅದನ್ನ ಮಾಡ್ಕೊಂಡು ಹೋಗಬೇಕು. ಅದನ್ನು ಒಂದು ಪಾರ್ಟ್ ಆಫ್ ತೊಗೊಂಡು ಅವ್ರದ್ದು ಹಳ್ಳಿಗಳಲ್ಲಿ ನಡೆಯುವಂಥ ತರಲೆಗಳು ಏನೇನಾಗುತ್ತೆ, ಮತ್ತು ಒಬ್ಬ ಊರಲ್ಲಿ ಅತೀ ಆರಾಮಾಗಿ ಬದುಕೋನು ಅಂದರೆ ಒಬ್ಬನೇ. ಅದು ಏನು ಅಂದರೆ ಮನೆ ಚಿಂತೆ ಇಲ್ದೇ, ಊರು ಚಿಂತೆ ಇಲ್ದೇ, ಅಚ್ಚುಕಟ್ಟಾಗಿ ಬಾರ್ ಚಿಂತೆ ಮಾಡ್ಕೊಂಡಿರೋನು ಬದುಕ್ತಾ ಇರ್ತಾನೆ. ಸೊ ಊರಲ್ಲಿ ಗತ್ತಾಗಿ ಬದುಕೋನು ಅಂದರೆ ಒಬ್ಬನೇ ಒಬ್ಬ. ಊರು ಏನಾರಾಗಲಿ, ಊರು ಹಾಳಾಗಲಿ ಉದ್ಧಾರ ಆಗಲಿ, ಅವನ ಅಚ್ಚುಕಟ್ಟಾಗಿ ಕುಡ್ಕೊಂಡು ಪಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಆ ಕ್ಯಾರೆಕ್ಟ್ರನ್ನ ಕೊಟ್ಟರು. ಸೊ ಆ ಕ್ಯಾರೆಕ್ಟ್ರ್ ಹಿಡಿಯೋಕ್ಕೆಲ್ಲ ಫುಲ್ಲು ಅದೇ ರೀತಿ ಇದ್ದೆ ನಾನು. ಕುಡ್ಕೊಂಡು ಮಾಡ್ಕೊಂಡು ಮಂಜಣ್ಣನ ರೇಗಿಸ್ಕೊಂಡು, ಸೊ ಒಂಥರ ಊರಲ್ಲಿ ಕಿತಾಪತಿ ಮಾಡೋ ಅಂತ ಕುಡ್ಕೊಂಡು ಮಾಡಿದ್ದೀನಿ. ಚೆನ್ನಾಗಿದೆ ಕ್ಯಾರೆಕ್ಟ್ರು. ಒಳ್ಳೆ ನಮ್ಮ ಪ್ರೊಡ್ಯೂಸರ್ಸ್ಗಳೆಲ್ಲ ಸಾಥ್ ಕೊಟ್ಟರು, ಮಾಡಿ ಒಬ್ಬರವ್ರೆ ಮಾಡಿ ಅಂತ. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಯಾವ್ದನ್ನ ಹೇಳಿ? ಇಲ್ಲ, ಡೈರೆಕ್ಟ್ರು ನಾವೆಲ್ಲ ಕೂತ್ಕೊಂಡು ಅವರೇ ಹಿಂಗೆ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಡೈಲಾಗ್ಗಳು ಒಂದೊಂದು ಸ್ಕ್ರಿಪ್ಟಲ್ಲಿ ಇದ್ದೋದು ಅಲ್ಲಿ ಸ್ಪಾಟಲ್ಲಿ ಒಂದೊಂದು ಥರ ಆಗ್ಬಿಡೋದು ಡೈಲಾಗು. ಅಲ್ಲೊಂದು ಅವೆಲ್ಲ ಮಾತಾಡ್ಕೊಂಡು ಅಲ್ಲೇ ಚರ್ಚೆ ಮಾಡ್ಕೊಂಡು ಮಾಡ್ದೋ. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರು ನೀವು ಹೇಳಬೇಕು. ಸೊ ಒಂದೊಳ್ಳೆ ಊಟ ಬಡಿಸ್ಬೇಕು ಅಂತ ಆಸೆ ನಮಗೆ. ಬಡಿಸಿದ್ದೀವಿ. ಊಟ ಮಾಡಿ ರುಚಿ ಇದೆಯೋ ಇಲ್ವೋ ಅನ್ನೋದು ನೀವು ಹೇಳ್ಬೇಕಷ್ಟೆ. ಥ್ಯಾಂಕ್ ಯು ಸೋ ಮಚ್. ಇತ್ತಲ್ಲ ಬನ್ನು, ಕ್ರೀಮ್ ಬನ್ನು. ಯಾವುದು ಕ್ರೀಮ್ ಬನ್ನ? ಕೆಂಪಿ ಹೇಳ್ತೀನಿ ಮಕ್ಕಳಿಗೆ. ಇಲ್ಲ ಸರ್, ಅದ್ರ ರುಚಿ ಇಲ್ಲ ನನಗೆ. ನನಗೆ ಸ್ನ್ಯಾಕ್ಸ್ ಜಾಸ್ತಿ ಇತ್ತು, ಅದ್ರ ಕಡೆ ಗಮನ ಇತ್ತು, ಇದ್ರ ಕಡೆ ಗಮನ ಇಲ್ಲ. ಗೌಡ್ರು ತಿನ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದೆ. ಅವನು ಅದೇ ಕ್ರೀಮ್ ಬನ್ನ ನನಗೆ ತಿರುಗಿಸ್ಬಿಟ್ಟ. ಸೊ ಅಲ್ಲೇ ಒಂದು ಸ್ಪಾಟಲ್ಲೂ ಚೆನ್ನಾಗಿ ಆಯಿತು. ಮತ್ತು ನಮ್ಮ ಋಷಭತಿಪುರದಲ್ಲಿ ಅವ್ರೂರಲ್ಲೇ ಮಾಡಿದ್ರು ಶೂಟಿಂಗು. ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸೊ ಈ ರೀತಿ ಎಲ್ಲರ ಸಪೋರ್ಟಿಂದ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಸ್ಟೇಜ್ ಮೇಲಿರುವಂಥ ಎಲ್ಲ ನಟರಿಗೆ, ನಿರ್ದೇಶಕರಿಗೆ, ಸ್ಪೆಷಲಿ ಬಹದ್ದೂರ್ ಚೇತನ್ ಸರ್ಗೆ ಎಲ್ರಿಗೂ ನಮಸ್ಕಾರ. ವಿಜಯ್ ಕೀಲಾರ ಅವರು ಆಲ್ವೇಸ್ ರೀಸೆಂಟ್ಲಿ ಒಂದು ಸಾಂಗ್ ಮಾಡಿದರು. ಅದನ್ನು ತೊಗೊಂಡು ಬಂದರು. ಎಷ್ಟು ಸೊಗಸಾಗಿ ಶೂಟಿಂಗ್ ಮಾಡಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡಿದರು. ಅಂದರೆ ಅವ್ರ ಕನಸು ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕನಸು ಕಟ್ಕೊಂಡು ದಾಸಪ್ಪ ಅಂತ ಸಿನಿಮಾ ಮಾಡಿದ್ದಾರೆ. ಅದ್ರ ಟ್ರೇಲರ್ ಬಂದುಬಿಟ್ಟು ಸಿರಿ ಮ್ಯೂಸಿಕ್ನಲ್ಲಿ ಈಗಾಗಲೇ ರಿಲೀಸ್ ಆಗಿದೆ. ಈಗಲೂ ನೋಡ್ಬೋದು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ. ಸೊ ವಿಜಯ್ ಕನಸು ಏನಿದೆ ಎಲ್ರಿಗೂ ಹಂಚಿಕೊಟ್ಟಿದ್ದಾರೆ. ಸಕ್ಸಸ್ ಆಗಲಿ, ಸಿನಿಮಾ ಗೆಲ್ಲಿ, ಕನ್ನಡ ಸಂಸ್ಕೃತಿ ಬೆಳೀಲಿ, ಉಳೀಲಿ. ಎಲ್ರಿಗೂ ಧನ್ಯವಾದಗಳು. ಸಿರಿ ಮ್ಯೂಸಿಕ್, ಸುರೇಶ್ ಚಿಕ್ಕಣ. ಥ್ಯಾಂಕ್ ಯು. ಒಂದೇ ಟ್ರೈಲರ್ ಇರೋದು, ಸಾಂಗ್ಸ್ ಏನೂ ಇಲ್ಲ. ಹಾಗಾಗಿ ಆ ಟ್ರೈಲರ್ ತೊಗೊಂಡು ಎಲ್ಲ ಕಡೆನೂ ಪ್ರಮೋಷನ್ಗೆ ಅಂತ ಮಾಡ್ತಾ ಇದ್ದೀವಿ. ಜೊತೆಲಿ ಸಿನಿಮಾ ತಂಡ ಸೇರಿಕೊಂಡು ಪ್ರಮೋಷನ್ ಮಾಡ್ತಾ ಇದ್ದೀವಿ. ರಿಲೀಸ್ವರೆಗಲ್ಲ, ರಿಲೀಸ್ ಆದ್ಮೇಲೆ ಜೊತೆಲಿ ಇರ್ತೀವಿ. ರಿಲೀಸ್ ಬಂದ್ಬಿಟ್ಟು ಯಾವುದು ಟ್ರೈಲರಾ? ಸಿನಿಮಾ ಬಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳ್ತಾರಲ್ಲ, ಪ್ರೊಡ್ಯೂಸರು ಡೈರೆಕ್ಟ್ರು ಅವರು ಡಿಸೈಡ್ ಮಾಡ್ತಾರೆ. ನಮ್ದೇನು ಡಿಸಿಷನ್. ಎಸ್, ಥ್ಯಾಂಕ್ ಯು. ಏನಂತ ಹೇಳಿದ್ರೆ, ಸಾಂಗ್ನಲ್ಲೂ ಇಲ್ದಿರೋಂಥ ಪಂಚ್ಗಳು, ಡೈಲಾಗ್ಗಳು ಟ್ರೈಲರ್ನಲ್ಲಿ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಹಳ್ಳಿ ಅಂದರೆ ಬಿ ಗ್ರೇಡ್ ಅಂದರೆ ಲೈಕ್ ಆ ಥರ ಎಲ್ಲ ನೋಡಿ. ಈಗಿನ ಏನೋ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು. 1-2 ನಿಮಿಷ ಹೋಯ್ತು ಅಂದ್ರೆ ನಾವು ಮೊಬೈಲ್ ಇಟ್ಕೊಳ್ತೀವಿ. ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕಾಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಮುಖಾಂತರ ನೋಡೋಕೆ ಹೋದರೆ ಎಲ್ಲರೂ ನೋಡ್ತೀವಿ. ಇದು ನನ್ನದು ಒಂದು ಉದ್ದೇಶ. ಹಾಗಾಗಿ ವಿಜಯ್ ಚೆನ್ನಾಗಿ ಮಾಡಿರೋದ್ರಿಂದ OTT ಇಲ್ಲ ಸರ್, ಯೂಟ್ಯೂಬ್ಗೆ ನಾನು ಸಿನಿಮಾಗಳು ತೊಗೊಳ್ತಾ ಇದ್ದೀನಿ. OTTಗೆ ನಾನು ಸಿನಿಮಾ ತೊಗೊಂಡು ಸೇಲ್ ಮಾಡ್ಕೊಳ್ತಾ ಇದ್ದೀನಿ ಸರ್. ತುಂಬ ತೊಗೊಳ್ತಾ ಇದ್ದೀನಿ. ತೊಗೊಂಡು ನನಗೆ ಒಂದಷ್ಟು ಕಾಂಟ್ಯಾಕ್ಟ್ ಇದೆ. ಹಾಗಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಬಿ ಗ್ರೇಡ್ ಅನ್ನಿಲ್ಲ, ಎಲ್ಲರಿಗೂ ಅಂತ ಹೇಳಿದ್ದು ಡಿಯರ್. ಥ್ಯಾಂಕ್ ಯು ಎಲ್ಲರಿಗೂ ಒಂದು ನಮಸ್ಕಾರ. ಆಮೇಲೆ ಸಿನಿಮಾ ಬಂದ್ಬಿಟ್ಟು ಅಂದರೆ ಟ್ರೈಲರ್ ಬಂದ್ಬಿಟ್ಟು ಸಿರಿ ಮ್ಯೂಸಿಕ್ ಆಲ್ರೆಡಿ ರಿಲೀಸ್ ಆಗಿದೆ. ದಯವಿಟ್ಟು ನೋಡಿ. ಥ್ಯಾಂಕ್ ಯು.
ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗಲೇ ಡೈರೆಕ್ಟರ್ ಸರ್ ಎಲ್ಲ ಹೇಳಿದ್ದಾರೆ ಕತೆ ಬಗ್ಗೆ. ತುಂಬ ಖುಷಿ ಆಗ್ತಿದೆ ಇವತ್ತು ಎಲ್ಲರ ಜೊತೆನೂ ಈ ಸ್ಟೇಜ್ ಮೇಲೆ ಕೂತು ಮಾತಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಮತ್ತು ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಸಿನಿಮಾ ಬಂದು ಸಿಂಧೂರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಬಂದು 4 years ಬ್ಯಾಕ್ ನನಗೆ ಡಬ್ಬಿಂಗಲ್ಲಿ ಅವಕಾಶ ಸಿಕ್ತು. ಅದಾದಮೇಲೆ ನನ್ನ ವೃತ್ತಿ ಎಲ್ಲ ಕಂಪ್ಲೀಟ್ ಡಬ್ಬಿಂಗೆ. ಸೊ ಈಗ ನೆಟ್ಫ್ಲಿಕ್ಸ್ ಆ್ಯಂಡ್ ಹಾಟ್ಸ್ಟಾರಲ್ಲಿ ಬರ್ತಿರೋ ಅಂಥ ಎಷ್ಟೋ ಸಿನಿಮಾಗಳಿಗೆ ನಾನು ಧ್ವನಿ ಕೊಡ್ತಾ ಇದ್ದೀನಿ. ಈಗಾಗಲೇ ಒಂದು 30 ಮೂವೀಸ್ ಆಗಿದೆ, ಸ್ಟ್ರೇಟ್ ಸಿನಿಮಾ ಸೇರಿ 30 ಸಿನಿಮಾಗಳಾಗಿದೆ. ಆ್ಯಂಡ್ ಸಾಕಷ್ಟು ಕಾರ್ಟೂನ್ಸ್ ಮತ್ತು ವೆಬ್ ಸೀರೀಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ಬಂದು ಕಾಲೇಜ್ ಹುಡುಗಿ, ಅಂದರೆ ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರ್ತಾಳೆ. ಹಾಗೆ ದಾಸಪ್ಪ ಅವ್ರು ಬಂದು ನನ್ನ ತಂದೆ ಪಾತ್ರನ ಮಾಡಿದ್ದಾರೆ. ಇದರಲ್ಲಿ ಏನು ಅಷ್ಟೊಂದು ಡ್ರಾಮ್ಯಾಟಿಕ್ ಅಂತ ಯಾವುದೂ ಇಲ್ಲ, ಅಂದರೆ ನಟನೆ ಬಂದು ಅಷ್ಟೊಂದು ಜಾಸ್ತಿ ಏನೂ ಇಲ್ಲ. ಡೈರೆಕ್ಟರ್ ಸರ್ ಫಸ್ಟೇ ಹೇಳಿದರು, ಅಂದರೆ ಇದರಲ್ಲಿ ಯಾವುದೂ ಕೂಡ ನೀವು ಆ್ಯಕ್ಟಿಂಗ್ ಅಂತ ಮಾಡೋಕ್ಕೆ ಯಾವುದಕ್ಕೂ ಹೋಗಬೇಡಿ. ನೀವು ನಿಮ್ಮ ತಂದೆ ತಾಯಿ ಜೊತೆ ಮಾತಾಡೋ ಥರ ಬಂದು ಕೂತ್ಕೋತೀರಾ, ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀರಾ. ಸೊ ಇದು ಒಂಥರ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡೋದೊಂದು ಚಾಲೆಂಜಿಂಗ್ ಅಂತ ಅನ್ನಿಸ್ತು ನನಗೆ. ಸೊ ಇದರಲ್ಲಿ ಆ್ಯಕ್ಟಿಂಗ್ ಅಂತ ಜಾಸ್ತಿ ಇಲ್ಲ, ಕಂಪ್ಲೀಟ್ ನ್ಯಾಚುರಲ್ ಆ್ಯಕ್ಟಿಂಗ್ ಇದೆ. ಎಂಟೈರ್ ಸಿನಿಮಾ ಕೂಡ ಹಾಗೇ ಇದೆ, ಯಾರ್ದು ಕೂಡ ಜಾಸ್ತಿ ಹೆಚ್ಚು ಡ್ರಾಮಾ ಇಲ್ಲ ಯಾರ್ದು ಕೂಡ. ಇವಾಗ ಯಾವುದೋ ಒಂದು ಹಳ್ಳಿಗೆ ಹೋಗ್ತೀರಾ, ಯಾರೋ ನಮ್ಮ ಜೊತೆಲೇ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಒಂದು ಫೀಲ್ ಸಿಗುತ್ತೆ ಎಂಟೈರ್ ಸಿನಿಮಾ ಪೂರ್ತಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಿತ್ರದಲ್ಲಿ ಬಡ್ಡಿ ಕುಮಾರ್ ಎಲ್ಲ ಮಾಧ್ಯಮದವರೆಗೂ ಮತ್ತು ಇಲ್ಲಿ ಸೇರಿರುವ ಹಿರಿಯರು, ಎಲ್ಲ ಸ್ನೇಹಿತರು ಹಾಗೂ ನನ್ನ ಸಹ ಕಲಾವಿದರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ನಿರ್ದೇಶಕರಾದ ವಿಜಯ್ ಅವರು ಒಂದಿನ ಫೋನ್ ಮಾಡಿದ್ರು, ಬನ್ನಿ ರಮೇಶ್ ಅಣ್ಣ, ಒಂದು ಚಿಕ್ಕ ಪಾತ್ರ ಇದೆ ಮಾಡಿ ಅಂತೇಳಿ. ಸೊ ಹೋದೆ, ಒಂದು ಬಡ್ಡಿ ಕುಮಾರ ಅಂತೇಳಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟರು. ನಮ್ಮ ನಿರ್ದೇಶಕರು ಏನು ಹೇಳಿದ್ರು ಆ ರೀತಿ ನಾನು ಒಂದು 7-8 ಸೀನ್ ಬಂದಿರ್ಬೋದು, ಅಷ್ಟನ್ನು ನಾನು ಕೈಲಾದಷ್ಟು ನಟನೆ ಮಾಡಿದ್ದೇನೆ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನಾನು ಮಂಜು ಪಾವಗಾಡ್ ಅವರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ವಿಜಯ್ ಸರ್ ಅವ್ರ ಕನಸು ಇದು ಮೂವಿ. ನಾನು ಪ್ರತಿ ಸರಿ ಫೋನ್ ಮಾಡಿದಾಗೆಲ್ಲ ಸರ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೆ. ಮೇಡಮ್ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇನ್ನೂ ಹೆಚ್ಚಿಗೆ ಮೂವೀಸ್ ಎಲ್ಲ ಮಾಡಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ವಿಜಯ್ ಸರ್, ಆಲ್ ದ ಬೆಸ್ಟ್. ಇಲ್ಲ, ಅದು ಆ್ಯಕ್ಚುಲಿ ಬೈ ಮಿಸ್ಸಾಗಿ ನನಗೆ ಸಿಕ್ಕಿದ್ದು. ಮಂಜು ಪಾವಗಾಡ್ ಅವ್ರ ವೈಫ್ ಕ್ಯಾರೆಕ್ಟರ್ ಬೈ ಮಿಸ್ಸಾಗಿ ಸಿಕ್ಕಿದ್ದು ನನಗೆ. ಅದು ಯಾರೋ ಬೇರೆಯವ್ರು ಮಾಡಬೇಕಿತ್ತು, ಅವರು ಮಿಸ್ ಆದರು ಅಂತ ನಾನು ಬಂದಿದ್ದು. ಅವರು ಫಸ್ಟ್ ಡೈರೆಕ್ಷನ್ ಮಾಡಬೇಕಾದ್ರೆ ನಾನು ದೂರ ಕೂತಿದ್ದೆ. ಅವರು ಕಿರ್ಚಾಡೋದು ನೋಡಿ, ಓ ಹೇಗಪ್ಪ ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತ ಭಯ ಆಗ್ತಿತ್ತು ವಿಜಯ್ ಸರ್ ಡೈರೆಕ್ಷನಲ್ಲಿ. ಆಮೇಲೆ ವಿಜಯ್ ಸರ್ ಡೈರೆಕ್ಷನ್ ಅಷ್ಟು ಚೆನ್ನಾಗಿ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು. ಮಂಜು ಸರ್ ಅವ್ರನ್ನ ಪ್ರತಿ ಸರಿನೂ ನಾನು ನೆನೆಸ್ಕೊಳ್ತೀನಿ. ಅವ್ರ ಜೊತೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಕೂತಿದ್ದಾಗ ಮೊಬೈಲ್ ಚಾರ್ಜ್ಗೆ ಹಾಕ್ಕೊಂಡಿದ್ರು. ಯಾವ್ದನ್ನು ಪವರ್ ಬ್ಯಾಂಕ್ ಇಸ್ಕೊಂಡ್ರು. ಇವನೇ ಪವರ್ ಬ್ಯಾಂಕ್ ಇಟ್ಕೊಂಡಿಲ್ಲ, ಏನು ಹೇಳಿದ್ರಲ್ಲ ಸರ್, ನೀವು ಹೇಳಿದ್ರಿ, ಅದು ನಂಗೆ ಚೆನ್ನಾಗಿ ನೆನಪಿದೆ, ಈಗಲೂ ನೆನಪು ಮಾಡ್ಕೊಳ್ದೆ. ಆ ಟವರೇ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರು. ಆ ಮಾತು ನಾನು ಈಗಲೂ ನೆನಪಲ್ಲೇ ಇಟ್ಕೊಂಡು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಅದಂತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಂ, ಅವ್ರು ಮಿಸ್ ಆಗಿದ್ದಕ್ಕೆ ನನಗೆ ಒಳ್ಳೆ ಅವಕಾಶ ಸಿಕ್ತು. ಥ್ಯಾಂಕ್ ಯು. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ತುಂಬ 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 ದೊಡ್ಡ ನಮಸ್ಕಾರ. ಯಾಕಂದರೆ ನೀವು ಮನಸ್ಸು ಮಾಡಿದರೆ ಎಂಥ ಚಿಕ್ಕ ಸಿನಿಮಾನೂ ಸಹ ದೊಡ್ಡ ಸಿನಿಮಾ ಮಟ್ಟಿಗೆ ತೊಗೊಂಡೋಗ್ತಾರೆ. ಯಾಕಂದರೆ ಅದಕ್ಕೆ ತಿಥಿನೇ ಕಾರಣ. ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ಚೆನ್ನಾಗಿ ಬಂತು. ಈಗ ನಮ್ಮನ್ನು ಹಂಗೆ ಬೆಳೆಸಿ ಅಂತ ನಾವು ಕೇಳ್ಕೊತೀವಿ. ಇನ್ನೊಂದು, ನಾನು ಮಂಜು ಪಾವಗೌಡ ಮತ್ತು ಗೊಬ್ಬರ ಇದು ಎರಡನೇ ಸಿನಿಮಾ. ಇದಕ್ಕಿಂತ ಮುಂಚೆ ನಾನು ನನ್ನ ಜಾನು ಅನ್ನೋ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ವಿ. ಇವಾಗ ಇದ್ರಲ್ಲೂ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಂಜು ಅವರ ಕತ್ತಲ್ಲಿ ಹಣೆ ಬಟ್ಟಿತ್ತಲ್ಲ ಕೆಂಪಿ ಅಂತ, ಅದು ನಾನೇ.
ಕೆಂಪಿ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡ್ತಿರೋದು ಸಿನಿಮಾದಲ್ಲಿ. ನಾಟ್ ರಿಯಲಿ, ಸಿನಿಮಾದಲ್ಲಿ ಹೋಗ್ಲಿ ಬಿಡಿ, ನಾವು ಎಷ್ಟೊಂದು ಹೆಣ್ಮಕ್ಳು ಇದೀವಲ್ಲ, ಲೈನ್ ಹಾಕ್ತೀವಿ. ಇಲ್ಲ 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 ಇಲ್ಲ, ನಾನು ಡೈರೆಕ್ಟಾಗಿ ಮನೆಯಿಂದ ಇಲ್ಲೇ ಬಂದು ಏನೂ ತೊಂದರೆ ಇಲ್ಲ ಸರಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದರೆ, ನಮ್ಮ ದಾಸಪ್ಪ ಟೀಮು ಅಂದರೆ ವಿಜಯ್ ಕಿಲಾರ ನಮಗೆ ತುಂಬ ಹಳೆ ಫ್ರೆಂಡು. ನಮ್ಮದೆಲ್ಲ ಹಳೆ ಟೀಮು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಕ್ಯಾಮ್ರಾಮೇನು, ಈ ತಮ್ಮಣ್ಣ, ಆಲ್ಮೋಸ್ಟ್ ಎಲ್ಲ ನಮ್ದು ಹಳೆ ಟೀಮೇ. ತುಂಬ ಚೆನ್ನಾಗಿ, ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದಂಥ ಸಿನಿಮಾ ದಾಸಪ್ಪ. ತುಂಬ ಇಷ್ಟದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದರು. ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ, ತುಂಬ ಒಳ್ಳೆಯವರು. ಆ ಟೈಮಲ್ಲಿ ಈಗ ನಾವು ಸಿನಿಮಾ ಮಾಡ್ದಂಗೆ ನಾನು ಒಂದು 80 ಸಿನಿಮಾ ಮಾಡಿದ್ದೀನಿ, ತಮಿಳು, ತೆಲುಗು, ಕನ್ನಡ ಅಂತ ಎಲ್ಲ. ಆದ್ರೂ ಎಷ್ಟೋ ಜನ ನಮ್ಮನ್ನು, ನಾವು ಸಿನಿಮಾಗೆ ಹೋದರೆ ಒನ್ ಡೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ. ಈಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನೂ ಮಾಡಬೇಕು, ಸಿಕ್ಕದೆಲ್ಲ ಮಾಡ್ತಾನೆ ಇರಬೇಕು. ಮಾಡ್ತಾ ಇದ್ದಾಗ ಎಲ್ಲರೂ ನಮ್ಮನ್ನು ತುಂಬ ಕೇವಲವಾಗಿ ನೋಡ್ತಾರೆ, ರೆಸ್ಪೆಕ್ಟೇ ಕೊಡಲ್ಲ, ವೆರಿ ಅನ್ರೆಸ್ಪೆಕ್ಟಲ್ಲಿ ಮಾತಾಡಿಸ್ತಾರೆ, ಮರ್ಯಾದೆ ಕೊಡಲ್ಲ, ಏನಿಲ್ಲ. ಹೆಂಗ್ ಬೇಕು ಹಂಗೆ, ಏ ಅಮ್ಮ ಬಾರಮ್ಮ, ಅಯ್ಯೋ ತಗೊಳಮ್ಮ, ಏನೇನೋ ವಿಚಿತ್ರ, ಅವಳ ಕರೀರ ಅಂತಾರೆ. ಬಟ್ ಇಲ್ಲ ಹಂಗಲ್ಲ, ನಾವು ಮಾಡಿರೋದು ಪುಟ್ಟ ಪಾತ್ರ ಆದ್ರೂ, ಕಾಮಿಡಿ ಆದ್ರೂ ಎಷ್ಟು ಮರ್ಯಾದೆ ಕೊಟ್ಟು, ಎಷ್ಟು ರೆಸ್ಪೆಕ್ಟಿಂದ ಮಾತಾಡ್ಸಿದ್ರು, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್, ಅಂದರೆ ನಮ್ಮ ಅನ್ನದಾತರು. ಪ್ರತಿ ಒಂದು ಟೈಮಲ್ಲೂ ನಾನು, ಹೌದು ಅವ್ರು ಹೇಳ್ದಂಗೆ, ಬಿಫೋರ್ ಕೊರೋನಾದಿಂದನೇ ಸ್ಟಾರ್ಟ್ ಆಯಿತು 2 ಶೆಡ್ಯೂಲು. ಒಂದು ಫಸ್ಟೂ ಮಾಡಿದ್ರು, ಈ ಕಡೆನೂ 2 ಟೈಮಲ್ಲೂ ಇದ್ದೆ ನಾನು. ಆ ಟೈಮಲ್ಲೂ ಅಷ್ಟೇ, ಬರೀ ಊಟದಲ್ಲೂ ಅಷ್ಟೇ, ಒಂದು ಕಾಫಿಯಲ್ಲಾಗಲಿ, ನೀರಲ್ಲಾಗಲಿ, ಪ್ರತಿ ಒಂದನ್ನು ಚೆನ್ನಾಗಿ ನೋಡ್ಕೋತಿದ್ರು. ಐ ಮೀನ್ ಡುಮ್ಮಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ಅನ್ಕೋಬೇಡಿ. ಸೊ ಅದು ನಿಜವಾಗ್ಲೂ. ಕುಂಬಳಕಾಯಿ ಆಗಿರೋ ಟೈಮಲ್ಲಿ ಬೀಗ್ರೂಟ ಮಾಡ್ದಂಗೆ ಮಾಡಿದ್ರು ಆ್ಯಕ್ಚುಲಿ ಪ್ರೊಡ್ಯೂಸರ್ಸು. ಚನ್ನಪಟ್ಟಣ ಜನ ಎಷ್ಟೊಂದು ಜನ ಇದ್ರು ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ. ಎಲ್ಲರಿಗೂ ಮಟನ್ನು, ಚಿಕನ್ನು, ಮೀನು, ಫಿಶ್ಶು ಜೊತೆಲಿ ಬರ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದು ಅಂತ ಸ್ವೀಟ್ ಬಾಕ್ಸು ಸಹ ಕೊಟ್ಟು ಕಳಿಸಿದ್ರು. ಅಂತ ನಮ್ಮ ಒಳ್ಳೆ ಅನ್ನದಾತರಿಗೆ ಇನ್ನೂ 400,000 ಮೂವಿ ಮಾಡೋ ಶಕ್ತಿ ಕೊಟ್ಟು, ನಮ್ಮಂಥವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡಲಿ, ನಮ್ಮ ಹೊಟ್ಟೆ ತುಂಬ ಅನ್ನ ಹಾಕಲಿ. ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತರಿಗೆ ಜಾಸ್ತಿ ದುಡ್ಡು ಬರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ನಮ್ಮಂಥ ಬಡವ್ರನ್ನ, ನಮ್ಮಂಥ ಬಡ ಕಲಾವಿದರನ್ನ ಬೆಳೆಸಿ, ಯಾವತ್ತೂ ಅವಮಾನ ಮಾಡಬೇಡಿ. ಯಾರು ಯಾವತ್ತು ಮುಂದೆ ಬರ್ತಾರೋ, ಯಾರು ಯಾವತ್ತು ಕೆಳಗಡೆ ಹೋಗ್ತಾರೋ ಗೊತ್ತಿಲ್ಲ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು, ಇವತ್ತು ನಮ್ಮ ಬಾಸ್ ಬರ್ಡೇ, ಅಂದರೆ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ, ರೆಬಲ್ ಸ್ಟಾರ್ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ. ನಮ್ಮ ಮಂಡ್ಯ ಗಂಡು ನಮ್ಮ ಅಂಬರೀಷ್ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ನಮಸ್ಕಾರ. ವೇದಿಕೆ ಮೇಲಿರೋ ಅಂತ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕಾರ. ದಾಸಪ್ಪ, ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲಿಗೆ ವಿಜಯ್ ಅವ್ರ ಬಗ್ಗೆ ಮಾತಾಡಬೇಕು. ಯಾಕಂತಂದರೆ ವಿಜಯ್ ಅವರು ಒಂದು 10 ವರ್ಷದ ಹಳೆಯ ಪರಿಚಯ. ಆ್ಯಂಡ್ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಯಾಕಂತಂದರೆ ಒಬ್ಬ ವ್ಯಕ್ತಿ ತನ್ನ ಕನಸನ್ನು ಬರ್ಕೊಂಡು ಅದನ್ನು ನಿರ್ದೇಶನ ಮಾಡೋ ಅಂಥದ್ದು ಭಾಳ ಕಷ್ಟ. ಅದು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ. ಯಾಕಂತಂದ್ರೆ ನಿರ್ಮಾಪಕರನ್ನ ಒಪ್ಪಿಸ್ಬೇಕಾಗಿರುತ್ತೆ, ಹೊಸ ತಂಡವನ್ನು ಕಟ್ಟಬೇಕಾಗುತ್ತೆ, ಕಲಾವಿದರುಗಳಿಗೆಲ್ಲನೂ ಅವರವರ ಪಾತ್ರವನ್ನು ತಿಳಿಸ್ಬೇಕಾಗುತ್ತೆ. ಅಷ್ಟೊಂದು ಟೆನ್ಷನ್ಸ್ ಇರುತ್ತೆ. ಆ್ಯಂಡ್ ನಾವು ಅಂದ್ಕೊಳ್ಳೋದು ಬರ್ತಾ ಇದೆಯಾ, ನಾವು ಅಂದ್ಕೊಂಡಂಥ ಸೀನ್ ಅದೇ ಥರ ತೆಗ್ದಿದ್ದೀವ. ಸೊ ಬಹಳಷ್ಟು ಸಂಶಯಗಳಿರುತ್ತೆ, ಬಹಳಷ್ಟು ಗೊಂದಲ ಇರುತ್ತೆ. ಆ್ಯಂಡ್ ಎಷ್ಟೋ ಜನ ಅವರ ಕನಸುಗಳನ್ನ ಕನಸಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಇಷ್ಟು ಗೊಂದಲಗಳನ್ನೆಲ್ಲ ದಾಟ್ಕೊಂಡು ಸಿನಿಮಾನ ಮುಗಿಸೋದೇ ಒಂದು ದೊಡ್ಡ ಸಾಧನೆ. ಆ ವಿಚಾರದಲ್ಲಿ ವಿಜಯ್ ಕಿಲಾರ ಶುಭಾಶಯ ನಿಮಗೆ. ಯಾಕಂದರೆ ಸಿನಿಮಾ ಕಂಪ್ಲೀಟ್ ಆಗಿದೆ ಆ್ಯಂಡ್ ಥಿಯೇಟ್ರಿಗೆ ಬರೋಕ್ಕೆ ರೆಡಿ ಇದೆ. ಅದಕ್ಕೆ ಮೊದಲಿಗೆ ಶುಭಾಶಯ ತಿಳಿಸ್ತೀನಿ. ಆ್ಯಂಡ್ ದಾಸಪ್ಪ ಒಂದು ಟೈಟ್ಲ್ ಹೇಳಿದ ತಕ್ಷಣ ಭಾಳ ಖುಷಿ ಆಯಿತು. ಯಾಕಂತಂದರೆ ಅದು ಬರೀ ಒಂದು ಟೈಟ್ಲ್ ಅಲ್ಲ, ಅದಕ್ಕೊಂದು ಪರಂಪರೆನೇ ಇದೆ, ಒಂದು ಇತಿಹಾಸ ಇದೆ. ಆ್ಯಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡ್ರೆ ಆ ಒಂದು ವಿಶೇಷ ಗೌರವ ಇರ್ಬೋದು, ಅವ್ರು ಮಾಡೋಂಥ ಪೂಜೆ ಪುನಸ್ಕಾರಗಳಿರ್ಬೋದು, ಸೊ ಶ್ರಾವಣದ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು. ಭಾಳ ಖುಷಿ ಅನ್ನಿಸ್ತು ನನಗೆ ಪರ್ಸ್ನಲಿ. ಈ ಥರದೊಂದು ಟೈಟ್ಲು ಸಿನಿಮಾಗೆ ಇಡೋ ಅಂಥದ್ದು. ಆ್ಯಂಡ್ ಇದ್ರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನು ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು. ಆ್ಯಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಭಾಳ ಖುಷಿ ಅನ್ನಿಸ್ತು. ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರಲ್ಲಿ ಎದ್ದು ಕಾಣಿಸುತ್ತೆ. ಆ್ಯಂಡ್ ಅಭಿನಯಿಸಿರೋ ಅಂಥ ಎಲ್ಲ ಕಲಾವಿದರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿಸಿದ್ದಾರೆ ಅಂತ ಅನ್ಸಲ್ಲ, ಹಾಡು ಭಾಷೆ ಥರ ಅನ್ಸುತ್ತೆ. ಅಷ್ಟು ರಾ ಇದೆ ಡೈಲಾಗ್ಸು. ಆ್ಯಂಡ್ ಎಲ್ಲೋ ಹಳ್ಳಿನಲ್ಲೇ ನಡೀತಾರ ಅಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋ ಥರದ ಒಂದು ಸಂಭಾಷಣೆಗಳು, ಒಂದು ಸನ್ನಿವೇಶಗಳು. ಆ್ಯಂಡ್ ಮಂಜು ಸರ್ ನಮಸ್ತೆ.
ಮುಂಜಾನೆ ಆವಾಗ ಸಿಕ್ಕಿದಾಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ನನ್ನ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ, ಕ್ಷಮೆಗಳೊಂದಿಗೆ ಆದಷ್ಟು ಬೇಗ ಮಾಡೋದು. ಆ್ಯಂಡ್ ಗೊಬ್ಬರ ಸರ್ ಅವ್ರ ಜೊತೆನೂ ಅಷ್ಟೇ ಭಾಳ ಖುಷಿ ಅನ್ಸುತ್ತೆ, ಯಾಕಂದ್ರೆ ನಮ್ಮ ಮಣ್ಣಿನ ಕಲಾವಿದರುಗಳು ಆ್ಯಂಡ್ ನಗ್ಸೋದು ಭಾಳ ಕಷ್ಟ, ಇವರು ಅದನ್ನ ಭಾಳ ಈಸಿಯಾಗಿ ನಗಿಸ್ಬಿಡ್ತಾರೆ. ಎಸ್ಪೆಷಲಿ ಅವರ ಗಿಚ್ಚಿ ಕಾರ್ಯಕ್ರಮ ಅಂತೂ ಮನೆ ಮಾತಾಗಿದೆ ಎಲ್ಲ ಕಡೆ ಅಂತ ಅನ್ಬೋದು. ಆ್ಯಂಡ್ ಅವರ ಒಂದು ಸೀನ್ಗಳು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಾ ಇತ್ತು. ಈ ಸಿನಿಮಾದಲ್ಲಿ ಅಭಿನಯಿಸಿದ ಎಲ್ಲ ಕಲಾವಿದರುಗಳಿಗೆ ಶುಭವಾಗಲಿ, ಎಲ್ಲ ತಂತ್ರಜ್ಞರುಗಳಿಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಆ್ಯಂಡ್ ಈ ಸಿನಿಮಾದ ಈ ನಿರ್ಮಾಪಕರುಗಳು ARS ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ನಿರ್ಮಾಣ ಆಗಿದೆ. ಅಂದರೆ ಆನಂದ್ ಸರು, ರಾಘವೇಂದ್ರ ಸರು ಮತ್ತು ಶ್ರೀನಿವಾಸ್ ಸರು 3 ಜನಕ್ಕೂ ಶುಭವಾಗಲಿ. ಭಾಳಷ್ಟು ಸಿನಿಮಾಗಳನ್ನು ಮಾಡೋ ಅಷ್ಟು ಶಕ್ತಿ ಈ ಒಂದು ಸಿನಿಮಾಯಿಂದ ನಿಮಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇವಾಗ ಮೊಬೈಲಲ್ಲೇ ಕಮ್ಯುನಿಕೇಷನ್ಗೆ ಬಳಸ್ತಾ ಇದ್ವಿ, ಮೊಬೈಲ್ನ ಎಂಟರ್ಟೈನ್ಮೆಂಟ್ಗೆ ಬಳಸೋಂಗೆ ಆಗೋಗಿದೆ. ಸೊ ಈ ಥರದ ಸಿನಿಮಾಗಳು ಬಂದಾಗ ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಆ್ಯಂಡ್ ಎಂಟೈರ್ ಟೀಮ್ನ ಪ್ಲಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.